ಕರ್ಕೊಂಡು ಹೋಗಿ ಹಸುಗಳಿಗೆ ಹಾಕೊಂಡ್ರೆ ಒಳ್ಳೆ ಹಾಲು ಹೆಚ್ಚಾಗುತ್ತೆ. ಪೊಟ್ಯಾಶ್ ಸಿಗೋದ್ರಿಂದ ಅವಕ್ಕೂ ಒಳ್ಳೆ ಪೋಷಕಾಂಶ ಪೊಟ್ಯಾಶ್ ಸಿಗುತ್ತೆ. ಖರ್ಚು ಮಾಡೋದು 300 ರಿಂದ 320 ರೂಪಾಯಿ ಅಷ್ಟೇ, ಒಂದೇ ಸರಿ ಅಷ್ಟೇ, ಮುಗೀತು. ನೆಕ್ಸ್ಟ್ ಇದು ರೆಡಿ ಆಗ್ತಂಗೆ ಇದ್ರಾಗ 20 ಲೀಟರ್ ಬಿಟ್ಬಿಡ್ತೀನಲ್ಲ. ನೋಡೋದ್ರಲ್ಲಿ ಪ್ರಯತ್ನ ಐತೆ, ಬರೀ ನೋಡೋದ್ರಲ್ಲೇ ಕೃಷಿ, ಮೊಬೈಲಲ್ಲೇ ಕೃಷಿ ಇವತ್ತೆಲ್ಲ. ಏನಂದ್ರೆ ಬಿಸಿಲು ಟೈಮಲ್ಲಿ ತೆಗಿಬಾರ್ದು ಸರ್, ಬೇಗ ಮುಚ್ಚಿಬಿಡೋಣ ಆದಷ್ಟು. ಯಾಕಂದ್ರೆ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ, ನಮ್ಗೆ ಅದ್ರ ಬಗ್ಗೆ ಮೌಲ್ಯ ತಿಳ್ಕೊಂಡಿರೋದು ಕಮ್ಮಿ. ನನ್ನ ಪ್ರಕಾರ ಇದು ಕಡಿದೇನೆ ಬಿಡದೆ ಉತ್ತಮ ಸರ್. ಕಡಿದೇನೆ ಬಿಟ್ರು ನ್ಯಾಚುರಲ್ ಆಗಿ ಅದ್ರ ಪಾಡಿಗೆ ದಪ್ಪ ಆಗುತ್ತೆ. ಇಲ್ಲಿ ಕಡಿದೇನೆ ಬಿಡೋದ್ರಿಂದ ಅನುಕೂಲ ಏನು ಅಂತಂದ್ರೆ ನಮ್ಗೆ ಅದೇ ಜೇನು ಅಟ್ರಾಕ್ಟ್ ಆಗಿ ಇಲ್ಲಿ ಪಾಲಿನೇಷನ್ ಆಗಿ ಆಗುತ್ತೆ. ಆಮೇಲೆ ಅದೇ ಅದು ಬಲಿತಿರುತ್ತೆ. ಬಲ್ತಾದ್ಮೇಲೆ ಇದನ್ನ ನಾವು ಕಡ್ದು ಡ್ರಮ್ಮಿಗೆ ಹಾಕಿ ಬಿಡೋದ್ರಿಂದ 12-15 ಕಾಲ ಬಿಟ್ರೆ ಒಳ್ಳೆ ಪೊಟ್ಯಾಶ್ ಕನ್ವರ್ಟ್ ಆಗುತ್ತೆ. ಇಲ್ಲ ಏನು ಬೇಡ ಅಂದ್ರೆ ಇದನ್ನ ಕರ್ಕೊಂಡು ಹೋಗಿ ಹಸುಗಳಿಗೆ ಹಾಕೊಂಡ್ರೆ ಒಳ್ಳೆ ಹಾಲು ಹೆಚ್ಚಾಗುತ್ತೆ. ಪೊಟ್ಯಾಶ್ ಸಿಗೋದ್ರಿಂದ ಅವಕ್ಕೂ ಒಳ್ಳೆ ಪೋಷಕಾಂಶ ಪೊಟ್ಯಾಶ್ ಸಿಗುತ್ತೆ. ಈ ತರ ನಾನಾ ತರ ಬಳಸ್ಕೋಬಹುದು. ಅದನ್ನ ಡ್ರಮ್ ಅಲ್ಲಿ ಹಾಕ್ತೀನಿ ಸರ್, ಅದನ್ನು ತೋರಿಸಿರುತ್ತೆ. ನಾನು ಈಗ OWDC ಎಲ್ಲ ಬಳಸ್ತಾ ಇದ್ದೀನಿ ಇದನ್ನ. ಅದನ್ನ ತೋರ್ಸೋಣ ಸರ್. ನಾನು ಇದೊಂದು ಉದಾಹರಣೆ ತೋರ್ಸಕ್ಕೆ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾನು ಬಾಳೆಗೊನೆ ಬಲಿದೇನೆ ನಾನು ಕಡಿಯಲ್ಲ. ಒಂದು ಉದಾಹರಣೆ ತೋರ್ಸಕ್, ಯಾಕಂದ್ರೆ ಕೆಲವೊಬ್ಬರಿಗೆ ಹೆಂಗೆ ಅನ್ನೋದು ಗೊತ್ತಿರಲ್ಲ, ಎಲ್ಲಿ ಕಡಿಬೇಕು ಗೊತ್ತಿರಲ್ಲ ಅನ್ನೋದಕ್ಕೋಸ್ಕರ ಕಡ್ದು ತಗೊಂಡ್ ತೋರ್ಸಕ್ಕೋಸ್ಕರ ನಾನು ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್ ತೋರ್ಸಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇದನ್ನ ಹಂಗೆ ದನಕ್ಕೂ ಹಾಕ್ಬಿಟ್ರು ಹೌದು ಒಳ್ಳೆ ಹಾಲು ಕೊಡುತ್ತೆ. ಯಾಕೆ ಹೇಳ್ತಿದೀವಿ ಅಂದ್ರೆ ಸರ್, ನಾವ್ ಇವತ್ತು ನಮ್ಮ ಹತ್ರ ಇರೋದ್ರಲ್ಲಿ ಅದೇ ಹೇಳೋದು, ಪ್ರಕೃತಿ ಎಲ್ಲಾ ಕೊಟ್ಟಿದೆ ಸರ್. ಹಂಗಂತ ಬಾಯಲ್ಲಿ ಹೇಳ್ತಿದೀವಿ ಸರ್, ಮಾಡ್ತಾ ಇಲ್ಲ. ನಿಜ ಪ್ರಕೃತಿ ಎಲ್ಲ ಕೊಟ್ಟಿದೆ, ಇಲ್ಲ ಅನ್ನಲ್ಲ. ನಾವು ಅದನ್ನ ತಿಳ್ಕೊಳ್ಳೋದು ಯಾವಾಗ, ಪ್ರಕೃತಿ ಕೊಟ್ಟಿದೆ ನಿಜ. ಇಲ್ಲಿ ನೋಡಿ ಸರ್, ಸರ್ ಇದು ಈಗ ಮೊದ್ಲು ಇದು ಬಾಳೆಗೊನೆ. ಈಗ ನಾವ್ ಏನ್ ಇದನ್ನ ಕಟ್ ಮಾಡಿ ಹಾಕ್ಬೇಕು ಅಂತ ಅಂತಿದೀನೋ, ಇದೆಲ್ಲ ಮುಂಚೆ ಕಟ್ ಮಾಡಿ ಹಾಕಿರೋದು. ಇದು ಕಟ್ ಮಾಡಿ ಹಾಕಿರೋದೆ, ಇದು ಹಾಲೆ ಕಳಿತಾ ಇದೆ. ಇದೆಷ್ಟು ಬೇಗ ಕಳಿತೋ ಅಷ್ಟು ನೀರ್ ಬಿಡ್ಕೊಂಡು, ಅದ ಏನು ಪೊಟ್ಯಾಶ್ ಅಂಶ ಬಿಡ್ಕೊಂಡು ನಮ್ಗೆ OWDC ಜೊತೆಗೆ ಬರುತ್ತೆ. ಇದು ಹಾಲೆ ಹತ್ತತ್ರ ಈಗ ಒಂದು 7 ದಿವಸ ಆಯ್ತು ಸರ್ ಹಾಕಿ. 7 ದಿವಸ ಆಯ್ತು. 7 ದಿವಸ ಒಳಗಡೆ ಒಯ್ಕೋಬಹುದು, ತೊಂದ್ರೆ ಇಲ್ಲ. ನಾನು ಈಗ ಒಂದು 12 ರಿಂದ 15 ದಿವಸ ಬಿಡೋದ್ ಕಾಲ ಈ ಇನ್ನ ಚೆನ್ನಾಗಿ ಬಿಡ್ಕೊಳುತ್ತೆ. ಇದ್ರೊಳಗಿರೋ ತಾಕತ್ತು ಇನ್ನ ಚೆನ್ನಾಗಿ ಬಿಡ್ಕೊಂಡು ಒಳ್ಳೆ ಪೊಟ್ಯಾಶ್ ಸಿಗುತ್ತೆ ಸರ್ ನಮ್ಗೆ. ಈ ಗೊನೆ ಹಾಕ್ಬಿಡೋಣ ಈಗ ಅದನ್ನ? ಇಲ್ಲ ಕಟ್ ಮಾಡಿ ಹಾಕ್ಬೇಕು ಸರ್. ಈಗ ಗೊನೆ ಹಾಕಿದಾಗ ಏನಾಗುತ್ತೆ, ಜಾಸ್ತಿ ದಿನ ಬೇಕು. ಅದಕ್ಕೋಸ್ಕರ ನಾವು ಒಂದು ಕನಿಷ್ಠ ಪೀಸ್ ಮಾಡಿ ಹಾಕೋದ್ರಿಂದ ನಮ್ಗೆ ಅವೇನಾಗುತ್ತೆ ಅಂತಂದ್ರೆ, ಕನಿಷ್ಠ ಪೀಸ್ ಮಾಡೋದ್ರಿಂದ ಬೇಗ ಕಳಿಯಕ್ಕೆ ಚಾನ್ಸ್ ಆಗುತ್ತೆ ಸರ್. ಇದು OWDC ಅಂತ. OWDC ಅಂದ್ರೆ ಒರಿಜಿನಲ್ ವೇಸ್ಟ್ ಡಿಕಾಂಪೋಸರ್ ಅಂತ ಸರ್. ನಾನು ಒಂದು 15 ದಿವಸಕ್ಕೆ ಒಂದೊಂದ್ಸತಿ ಕೊಡ್ತೀನಿ. ಆದ್ರೆ ಆ ತಿಪ್ಪೆಗೆ ಗೊಬ್ಬರ ಕಾಂಪೋಸ್ಟ್ ಆಗಕ್ಕೆ ಕನಿಷ್ಠ ಅಂದ್ರೆ 45 ದಿವಸ ಬೇಕು. 45 ರಿಂದ 50 ದಿವಸ ಬೇಕು. ಅಷ್ಟರೊಳಗಡೆ ನಾವು ಮಾಯಿಶ್ಚರ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಈ ಮಳೆಗಾಲದಲ್ಲಿ ಹಾಕೋದ್ರಿಂದ ಬಹಳ ಉತ್ತಮ. ನೀವು ನೀರೇ ಬಿಡೋದ್ ಬೇಕಾಗಲ್ಲ. ನ್ಯಾಚುರಲ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಬೇಗ ಕಳಿಯಂತ ಚಾನ್ಸಸ್ ಇರ್ತೈತೆ. ನಾನು ಆತರ ಮಾಡ್ತೀನಿ ಸರ್. ಈಗ OWDC ಈಗ ನಾವು ಈಗ ಎರೆಜಲದ ಹೇಳಿದ್ವಿ. ಈ OWDC ನ ಬಳಸಿ ಗೋಕುಪಾಮೃತ ಬಳಸಿ ಎರೆಜಲ ಮಾಡ್ತಾ ಇದ್ದೀನಿ ನಾನು. ಇದರಿಂದ ಏನಪ್ಪಾ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಅದ್ರೊಳಗಡೆ ಜಾಸ್ತಿ ಆಗ್ತಾ ಹೋಗ್ತವೆ. ನಾವೇನ್ ಎರೆಜಲ ಮಾಡ್ತೀವಿ ಅದ್ರೊಳಗಡೆ ಇನ್ನ ಉತ್ಕೃಷ್ಟವಾದ ಎರೆಜಲ ಬರ್ತಾ ಹೋಗುತ್ತೆ. ಇನ್ ಮುಂದಿದ್ದ ನಾನು ಅವಲ್ಲೇ ಹೇಳ್ತೀನಿ, ಈಗ ಬೇಡ. ಇದು ಎಷ್ಟು ದಿವಸ ಬರುತ್ತೆ ನಮಗಿದು ಸರ್? ಇದು ಕನಿಷ್ಠ ಅಂದ್ರೆ 7 ದಿವಸ ಸಾಕು. 7 ದಿವಸ ರೆಡಿ ಆಗುತ್ತೆ. ಮೊದ್ಲು ಎಲ್ಲ ಸಣ್ಣ ಬಾಟ್ಲಲ್ಲಿ ಬರೋದು ಸರ್, 150 ರೂಪಾಯಿ. ಅಪ್ಡೇಟ್ ಆಗಿ ಆಮೇಲೆ ಪೌಚ್ ಬಂತು. ಈ ಪೌಚ್ ಗಿಂತ ಅಪ್ಡೇಟ್ ಆಗಿ ಬಂದಿದೆ ಸರ್. ಈ 3 ದಿವಸ ರೆಡಿ ಆಗುತ್ತೆ. ಏನಿಲ್ಲ, ಬರೀ ರೆಡಿ ಮಾಡ್ತಿರೋದು ಹೋಯ್ತಿರೋದು, ಬರೀ ಇದೇ ಕೆಲಸ ಹೋಗುತ್ತೆ. ಈಗ ನಾನು ಈಗ ಹಾಲೆ ಹೆಚ್ಚು ಕಮ್ಮಿ ಇದು ಒಂದು 4 ತಿಂಗಳ ಹಿಂದೆ ತಗೊಂಡ ಪ್ರಾಡಕ್ಟ್. ಇದನ್ನ ಏನ್ ಮಾಡಿದೀನಿ, ಆ ಪ್ರಾಡಕ್ಟ್ ತಗೊಂಬಂದು ಇದಕ್ಕೆ ಇವಾಗ ಉದಾಹರಣೆ ಏನಪ್ಪಾ ಅಂತಂದ್ರೆ, ಇದಕ್ಕೆ ಇಲ್ಲ ತೋರಿಸ್ಬಿಡ್ತೀನಿ. ಇದು 200 ಲೀಟರ್ ಡ್ರಮ್ಮು ಸರ್. ಈ 200 ಲೀಟರ್ ಡ್ರಮ್ಮಿಗೆ ನಾವೇನ್ ಮಾಡ್ತೀವಿ ಅಂದ್ರೆ 200 ಲೀಟರ್ ನೀರ್ ಹಿಡಿದು 2 kg ಸಾವಯವ ಬೆಲ್ಲ, ನಾಟಿ ಬೆಲ್ಲ, ಅದ್ರ ಜೊತೆಗೆ ಪೌಚ್ ಹಾಕ್ಬಿಟ್ಟು ಕನಿಷ್ಠ ಅಂದ್ರೆ 7 ದಿನಗಳ ಕಾಲ ಕ್ಲಾಕ್ ವೈಸ್ ಅಲ್ಲಿ ತಿರುಗಿಸ್ತಾ ಹೋಗುತ್ತೆ. ಪೌಚ್ ಅಂದ್ರೆ ಅದು ಪ್ರಾಡಕ್ಟ್ ಸರ್. ಅದು ಕಿಶನ್ ಚಂದ್ರ ಅವರು ಪ್ರಾಡಕ್ಟ್ ಮಾಡಿದಾರೆ. ಅದನ್ನ ಆ ಪ್ರಾಡಕ್ಟ್ ನ ತಗೊಂಡ್ ಹಾಕ್ಬೇಕು. ಇದ್ರೊಳಗಡೆ ಹಾಕಿ 200 ಲೀಟರ್ ನೀರ್ ಹಿಡಿದು 2 kg ಬೆಲ್ಲ ಹಾಕ್ಬಿಟ್ರೆ ಇದು ಕೆಲಸ ಮುಗೀತು. ತಿರುಗಿಸ್ತಾ ಹೋಗೋದು ಅಷ್ಟೇ. 7 ದಿವಸಗಳ ಕಾಲ ತಿರುಗಿಸ್ತಾ ಹೋದ್ರೆ ಅದು ರೆಡಿ ಆಗುತ್ತೆ. ಕನಿಷ್ಠ ಉಪಯೋಗ ಸರ್. ಅದೇ ಇದ್ರ ಉಪಯೋಗ ಅಂತಂದ್ರೆ ಅದೇ ಹೇಳಿದ್ನಲ್ಲ, ಗಿಡಗಳಿಗೆ ಒಳ್ಳೆ ಬೆಳವಣಿಗೆ ಹೊಡಿಬಹುದು, ಸ್ಪ್ರೇ ಮಾಡಬಹುದು, ರೋಗ ಕಂಟ್ರೋಲ್ ಆಗುತ್ತೆ, ನೆಲ ಸ್ಮೂತ್ ಆಗುತ್ತೆ. ಆಮೇಲೆ ಇದನ್ನ ತಿಪ್ಪಿಗಳಿಗೆ ಬಳಸೋದ್ರಿಂದ 45 ದಿವಸದಲ್ಲಿ ಕಾಂಪೋಸ್ಟ್ ಮಾಡಾಕ್ಬಿಡುತ್ತೆ ಗೊಬ್ಬರನ. ತಿಪ್ಪೆ ಸುತ್ತೂರ ನಾನೇನ್ ಮಾಡ್ತೀನಿ, ಸುತ್ತೂರ ಸರ್ಕಲ್ ಪ್ಲಸ್ ಇಂಟು ಮಾರ್ಕ್ ಹಿಂಗ್ ಹೋಯ್ತೀನಿ. ಅದರಿಂದ ಗೊಬ್ಬರ ಆಗುತ್ತೆ. ಮೇನ್ ಏನಪ್ಪಾ ಅಂದ್ರೆ ಮಾಯಿಶ್ಚರ್ ಇರ್ಬೇಕು
ತೇವಾಂಶ ಇದ್ರೆ ಮಾತ್ರ ಒಯ್ಬೇಕು ಇದನ್ನ. ಅದೇ ಸಲುವಾಗಿ ಇದು ನಾನು ಯಾಕೆ ಬಳಸ್ತಿದ್ದೀನಿ ಅಂದ್ರೆ ನಮ್ ಕರಿಬೇವು ಬಳಸ್ತಿದ್ದೀನಿ. ಆಮೇಲೆ ನನ್ನ ಗರಿಗ ನೋಡ್ದಲ್ಲ ಎಲ್ಲಿ ಬರ್ಷ್ ಕಟ್ರಲ್ಲಿ ಹುಲ್ಲು ಹೊಡೆದಿತ್ತು ಅಲ್ಲಿ ಆ ಗರಿಗೂ ಹಾಕ್ತಾ ಬರ್ತೀನಿ. ಆಮೇಲೆ ಇಲ್ಲಿ ಈ ಬಾಳೆ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ ಇದ್ಲು ನೀರ್ ಬಿಟ್ಟಾಗ ಅದಕ್ಕೂ ಹಾಕ್ತಾ ಬರ್ತೀನಿ. ಸರ್ ನಾನು ಉಪಯೋಗ ಆಗುತ್ತೆ ಒಂದು ಸರ್. ಆಮೇಲೆ ಹಾಕದ್ ನನಗೆ ಇದು ಖರ್ಚು ಮಾಡಿದ 300 - 320 ರೂಪಾಯಿ ಅಷ್ಟೇ, ಒಂದೇ ಸರಿ ಅಷ್ಟೇ ಮುಗೀತು. ನೆಕ್ಸ್ಟ್ ಇದು ರೆಡಿ ಆಗ್ತಂಗೆ ಇದ್ರಾಗ 20 ಲೀಟರ್ ಬಿಟ್ಬಿಡ್ತೀನಲ್ಲ, ಇದ್ರಾಗ 20 ಲೀಟರ್ ಬಿಡ್ತೀನಿ, 180 ಲೀಟರ್ ನೀರ ಬಿಡ್ತೀನಿ, ಅದಕ್ಕೆ ಒಂದ್ 2 kg ಬೆಲ್ಲ ಹಾಕ್ತೀನಿ, ಮುಗೀತು. ತಿರ್ಗಿ ನಂದ್ 2 ದಿವಸಕ್ಕೆ ನಮ್ಗೆ ಸಿಗುತ್ತಲ್ಲ, ಮಾಡ್ಬೇಕು ಸರ್. ಅದೇ ಹೇಳ್ತೀರಿ, ಅಲ್ಲಿ ಉಳಿಸಿವಲ್ಲ ದುಡ್ಡು. ಈಗ ನಾವೆಲ್ಲೋ ರಾಸಾಯನಿಕ ತಗೊಂಬಂದ್ ಹಾಕಿ ಭೂಮಿ ತಾಯಿನ ನಾವು ಕಣ್ಣೆದ್ರಿಗೆ ನೋಡ್ತಾನೆ ಹಾಳು ಮಾಡ್ತಾ ಇದೀವಿ. ಭೂಮಿ ತಾಯಿ ಬೇಡ ಹೋಗೋ ನಂಗೆ ಮಾಡ್ತಿದೀವಿ. ಅದಕ್ಕಿಂತ ಇದು ಬೆಟರ್ ಅಲ್ಲ ಸರ್? ಹೌದೌದಣ್ಣ, ಹೌದು ಅಷ್ಟೇ. ಈ ತರ ಕಟ್ ಮಾಡಿ ಹಾಕ್ಬಿಟ್ರೆ ಮುಗೀತು ಸರ್, ಸಾಕು. ನಿನ್ ಮನ್ಸಿಗೆ ಹೆಂಗ್ ಬರುತ್ತೋ ಹಂಗೆ ಇಷ್ಟು ಪೀಸ್ ಮಾಡಿ ಹಾಕಕ್ಕೆ ನಮಗ್ ಟೈಮ್ ಇಲ್ಲ, ಎಲ್ಲ ಪೂರ್ತಿ ಕ್ಲೀನ್ ಆಗಿ ಟೈಮ್ ಇಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ಇದು ಒಬ್ಬನೇ ನಾನೇ ಮಾಡ್ಬೇಕಲ್ಲ ಸರ್. ಇವತ್ತು ನಿಮ್ ವಿಡಿಯೋದಾಗ ತೋರಿಸ್ತಾ ಇದೀನಿ ಅಂತ ಅಲ್ಲ, ನೀವು ವಿಡಿಯೋದಾಗ ತೋರಿಸಿರುವ ಅಷ್ಟೇ ಬಿಟ್ರು ಅಷ್ಟೇ ನಾನು ಹಿಂಗೆ. ಯಾಕಂದ್ರೆ ಎಲ್ಲದಕ್ಕೂ ಟೈಮ್ ಕೊಡಕ್ ಆಗಲ್ಲ ಅಂತ ಹೇಳಿ ಕನಿಷ್ಠ ಪಕ್ಷ ಇಷ್ಟನ್ನ ಮಾಡ್ತಾ ಪ್ರಯತ್ನ ಮಾಡ್ತೀನಿ. ನಾನು ಒಬ್ಬನೇನಾದ್ರೂ ಇಷ್ಟು ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಲ್ಲ. ಇವತ್ತು ಎಲ್ಲ ಬರೇ ನೋಡೋದ್ರಲ್ಲೇ ಪ್ರಯತ್ನ ಐತೆ, ಬರೇ ನೋಡೋದ್ರಲ್ಲೇ ಕೃಷಿ, ಮೊಬೈಲ್ ಅಲ್ಲೇ ಕೃಷಿ ಇವತ್ತೆಲ್ಲ ಆತರ ಆಗ್ಬಿಟ್ಟಿದೆ ಸರ್. ಯಾಕಂದ್ರೆ ಸ್ಪಾಟಿಗೆ ಬಂದು ನೋಡಿ ಮಾಡಿ, ನಾನು ಅವನಂತೆ ಆಗ್ದಿರೂ ಪರವಾಗಿಲ್ಲ, ಅವನಲ್ಲಿರೋ ಗುಣಗಳನ್ನ ನೋಡೋಣ, ತಿಳ್ಕೊಳ್ಳೋಣ, ಮಾಡೋಣ. ಯಾಕೆ ಅವನು ಅಷ್ಟು ಅಟವಾಗಿ ಮಾಡ್ತಾ ಇದ್ದಾನೆ ಸರ್. ಇವತ್ತು ಹೇಳ್ತೀನಲ್ಲ, ಇವತ್ತು ನನ್ನ ಹತ್ರ ಈಗ 3,500 ಅಡಿಕೆ ಗಿಡ ಇದಾವೆ. ಯಾರೋ ನೋಡಿದ್ರು 3,500 ಇದೆ ಅಂತ ಹೊಟ್ಟೆ ಕಿಚ್ಚು ಬರ್ತಾನೆ ಅಂತ ಹೇಳ್ಕೊಳಲ್ಲ. ಇವತ್ತು ಈಗ ಇರೋದಕ್ಕೆ ನಾನು ಏನು ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಏನ್ ಬಂತು ಸರ್ ಹಂಗಂತ ಅಂದ್ಕೊಂಡ್ರೆ, ಬಿಡು ಐತೆ ಅಂತ ಅಂದ್ಕೊಂಡ್ರೆ ಏನು ಬರಲ್ಲ ಸರ್, ಮಾಡ್ಬೇಕು ಸರ್ ಅಷ್ಟೇ. ಇವತ್ತು ನಾವು ಮಾತಾಡೋದ್ಕಿಂತ ನಮ್ಮ ಕೆಲಸ ಮಾತಾಡ್ಬೇಕು ಅಂತ ಸರ್, ಮಾಡ್ತಾ ಹೋಗ್ತಿರ್ಬೇಕು ಸರ್. ಇವತ್ತು ಅನ್ನೋರು ಆಡರು 1000 ಇರ್ತಾರೆ, 1000 ಬರ್ತಾರೆ ಸರ್. ಇವತ್ತು ನಾವೇನು ಅಂತ ನಾವು ನಮ್ಮ ಮಾತಿನ ಮೂಲಕ ತಿಳಿಸಬಹುದು, ನಮ್ ಕೆಲ್ಸದ ಮೂಲಕ ತಿಳಿಸ್ತಾ ಹೋದ್ರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಸರ್ ಅಷ್ಟೇ. ಈಗ ಇದನ್ನೆಲ್ಲ ಹಾಕಿ ತಿರುಗಿಸ್ಬಿಡೋಣ ಟೋಟಲ್, ಅಷ್ಟೇ ಸರ್, ತಿರುಗಿಸ್ಬಿಡೋದು ಅಷ್ಟೇ. ಅಲ್ಲ ಸುಮ್ನೆ ಈಗ ಅಲ್ಲೇ ಬಿಟ್ರೆ ಅಲ್ಲೇ ಕೊಳ್ತು ಗೊಬ್ಬರ ಆಗುತ್ತೆ ಸರ್, ಪೊಟಾಶು ಇಲ್ಲನಲ್ಲ. ಆದ್ರೆ ಈಗ 200 ಲೀಟರ್ ಪೊಟಾಶ್ ಸಿಗುತ್ತಲ್ಲ ಸರ್ ನಮ್ಗೆ, ಕಟ್ ಮಾಡಾಕೋದ್ರಿಂದ ಇನ್ನೇನ್ ಬೇಕು ಸರ್? ಈಗ ಹೊರಗಳು ಸ್ಪ್ರೇನೂ ಆಗುತ್ತೆ. ಹೌದು, ಇಲ್ಲಾಂದ್ರೆ ಬೇಡ ಅಂದ್ರೆ ನಾನು ಡ್ರಿಪ್ ಮೂಲಕ ಆದ್ರೂ ಕೊಡ್ಬೋದು. ಹೌದು ಸರ್. ಇನ್ನೊಂದ್ ಏನ್ ಗೊತ್ತಾ, ನಮ್ಗೆ ಇಂತ ಗಿಡ ಇಂತ ಸಸ್ಯ ಅಂತ ಗೊತ್ತೇ ಇರಲ್ಲ. ಯಾರೋ ಇನ್ನೊಬ್ರತಾಗ ನಾವ್ ಗಿಡಮೂಲಿಕೆನ ಔಷಧಿನ ತಗೊಂಬರಕ್ ಹೋದಾಗ, ಅಯ್ಯೋ ಇದನ್ನ ಹಾಕ ನೀನು ಗಿಡಮೂಲಿಕೆ ಔಷಧಿ ಕೊಟ್ಟಿದ್ ನನ್ಗೆ, ಇದು ನಮ್ ತೋಟದಾಗೆ ಮಸ್ತಾಗಿ ಬಿದ್ದೈತೆ ಅಂತೀವಿ. ಹಂಗೆ ಅಷ್ಟು ತಿಳುವಳಿಕೆ ಇಲ್ಲ ನಮ್ ಜನಗಳಿಗೆ. ಇದರಿಂದ ಏನ್ ಉಪಯೋಗ ಇದೆ, ಇದರಿಂದ ಏನ್ ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ರೆ ಕೃಷಿ ಮಾಡೋದು ಸುಲಭ ಸರ್. ಇವತ್ತಿನ ಇದ್ರಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಬರೇ ನೋಡ್ತಾರೆ ಮಾಡ್ತಾರೆ ಅಷ್ಟೇ, ಕೃಷಿ ಮಾಡಲ್ಲ. ನೋಡ್ರಿ ಹೆಂಗ್ ಬಂದಿದೆ. ಹೌದು ಸರ್, ಇದು ನೋಡಕ್ ಇಷ್ಟ ಕಾಣುತ್ತೆ ಸರ್, ಇದು ಎಷ್ಟು ಕೆಲಸ ಮಾಡುತ್ತೆ ಅಂತ. ನಿಜವಾಗ್ಲೂ ನಾವು ಡ್ರಮ್ ಆಗಿ ಹಾಕೋಗಿ ಒಂದು ವಾರ ರೆಡಿ ಆದ್ಮೇಲೆ ಗಿಡ ಕೊಡ್ತೀವಲ್ಲ, ಅವಾಗಲೇ ಸರ್ ಗೊತ್ತಾಗತ್ತೆ ಇದ್ರ ಬೆಲೆ ಏನು ಅನ್ನೋದು. ನಿಜವಾಗ್ಲೂ ಗೊತ್ತಿರಲ್ಲ ಇದ್ರ ಬೆಲೆ ಏನಂದ್ರೆ, ಹೂವು ಅಷ್ಟೇ ತಾನೇ, ಅಷ್ಟೇ. ಅದು ಇದು ಎಷ್ಟು ಕೆಲಸ ಮಾಡುತ್ತೆ ಅಂತ ನಿಜವಾಗ್ಲೂ ನಾವು ಅದ್ ಆಗ್ತಾಗಲೇ ಗೊತ್ತಾಗೋದು. ಹೌದೌದು. ಇದು ಕಳಿಬೇಕು ಸರ್, ಚೆನ್ನಾಗಿ ಕಳ್ತ್ರೆ, ಚೆನ್ನಾಗಿ ಮಾಗಿದ್ರೆ ಅದ್ರ ಏನಿರ್ತತೆ ಅದು ಸಾರಾಂಶ ಎಲ್ಲ ರಸ ಎಲ್ಲ ಬಿಟ್ಕೊಂಡ್ರೆ ಸರ್ ಒಳ್ಳೆ ಪಟಾಶ್ ಆಗುತ್ತೆ ಸರ್ ನಿಜವಾಗ್ಲು. ಈಗ ನಮಗೆ 7 ದಿನಕ್ಕೆ ರೆಡಿ ಆಗ್ಬಿಡುತ್ತೆ, ಆಮೇಲೆ ನಾವು ಹೊಲಕ್ಕೆ ಆರಾಮ್ಸೆ ಹಾಕೊಂಬೋದು. ಹೌದು ಸರ್. ಇಷ್ಟ ಹಾಕ್ಬಿಟ್ಟು ಒಂದ್ ಕನಿಷ್ಠ ಅಂದ್ರು ಒಂದ್ 15 - 20 ಸತಿ ತಿರುಗಿಸ್ಬಿಟ್ರೆ ಸಾಕು. ಏನಂದ್ರೆ ಬಿಸಿಲು ಟೈಮಲ್ಲಿ ತೆಗಿಬಾರ್ದು ಸರ್, ಬೇಗ ಮುಚ್ಚಿಬಿಡೋಣ ಆದಷ್ಟು. ಯಾಕಂದ್ರೆ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ, ನಮ್ಗೆ ಅದ್ರ ಬಗ್ಗೆ ಮೌಲ್ಯ ತಿಳ್ಕೊಂಡ್ರೆ ಕಮ್ಮಿ. ಆದ್ರೆ ಕನಿಷ್ಠ ಪಕ್ಷ ಬಿಸಿಲು ನಾವು ಅವಾಯ್ಡ್ ಮಾಡಿದ್ರೆ ಅವು ಸಾಯದೇನೆ ತಪ್ಪಿಸ್ಬೋದು. ಬಿಸಿಲು ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸೂಕ್ಷ್ಮ ಜೀವಿ ಇರೋದ್ರಿಂದ ಬಟ್ಟೆ ತೆಗ್ದಾಕ್ ಹೋಗೋದು, ಬತ್ತಿನ ತಡಿ ಅಂತ ಒಂದು ಅರ್ಧ ಗಂಟೆ ತೆಗ್ದಾಕ್ ಹೋದ್ರೆ ಬಿಸಿಲು ನೇರವಾದ ಬಿಸಿಲು ಸೂಕ್ಷ್ಮ ಜೀವಿ ಮೇಲೆ ಬೀಳೋದ್ರಿಂದ ಸಾಯಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಮುಚ್ಚಿತೀವಿ ಸರ್, ಬಟ್ಟೆ ಮುಚ್ಚಿ. ಈ ಬಟ್ಟೆನ ಮುಚ್ಚಬೇಕು ಏನೋ ಪ್ಲೇಟ್ ಗೀಟ್ ಇಲ್ಲ ಸರ್, ಇಲ್ಲಿ ಗಾಳಿ ಆಡ್ಬೇಕು, ಇದಕ್ಕೆ ಗಾಳಿ ಆಡ್ಬೇಕು. ಆಮೇಲೆ ಇನ್ನೊಂದ್ ಏನಂದ್ರೆ ಇದಕ್ಕೆ ಡೇಂಜರ್ ಏನಪ್ಪಾ ಅಂದ್ರೆ ಈ ಸೊಳ್ಳೆಗಳು, ಈ ಬೇರೆ ಶತ್ರು ಕೀಟಗಳು ಬಂದು ಇದ್ರ ಮೇಲೆ ಮೊಟ್ಟೆ ಇಡೋದ್ರಿಂದ ಕಲ್ಚರ್ ಹಾಳಾಗುತ್ತೆ ಸರ್, ಆತರ ಚಾನ್ಸಸ್ ಇರ್ತದೆ ಸರ್. ಹಂಗೆ ಒಂದ್ಸರಿ ಸ್ಮೆಲ್ ಮಾಡ್ಬೋದು ನೀವು, ಹೆಂಗ್ ಸ್ಮೆಲ್ ಬರುತ್ತೆ ಅಂದ್ರೆ ಕಮ್ಮಗ್ ಸ್ಮೆಲ್ ಬರುತ್ತೆ ಸರ್. ಹೌದು, ಕಮ್ಮಗ್ ಸ್ಮೆಲ್ ಬರುತ್ತೆ. ಹೆಂಗೆ ಅಂದ್ರೆ ಈ ಶ್ರೀರಾಮನವಮಿ ಹಬ್ಬದಾಗೆ ಬೆಲ್ಲದ ಪಾನಕ
ಕುಡಿಬಹುದು ಸರ್, ಇದರಿಂದ ಏನು ತಪ್ಪೇನಿಲ್ಲ. ಹಾ ಇದು ನಾನು ಡೈರೆಕ್ಟ್ ಕುಡಿತೀನಿ, ಕುಡಿಯೋದ್ರಿಂದ ಏನು ಆಗಲ್ಲ ಸರ್. ಹೌದು. ಇದು ಕೆಲವೊಬ್ರು ವಿಷ ಅನ್ಬೋದು ಕೆಮಿಕಲ್. ಅಷ್ಟೇ, ಏನು ಆಗಲ್ಲ. ಹಾ ಒಳ್ಳೆ ಒಂದ್ ಪಾನಕ ಕೊಡ್ದಂಗ ಅದೇ ಆಗುತ್ತೆ. ಕುಡೀರಿ ಕೆಮಿಕಲ್ ನೋಡೋಣ, ಕುಡಿಯೋದಾಗಲ್ಲ. ಕುಡೀರಿ ನೋಡೋಣ. ಮತ್ತೆ ಇವ್ರೇನ ಇಷ್ಟ ಮಾಡ್ಬಿಟ್ಟು ಅಣ್ಣ ಈ ತರ ಗರಿನ ಒದಿಸ್ಬೇಕು ಸರ್. ಒದಿಸ್ಬಿಡ್ಬೇಕು ಗರಿ ಯಾಕೆ, ಅದು. ಗರಿ ಯಾಕೆ ಅಂದ್ರೆ ಒದಿಕೆ. ಹಾ ಒಂದು ಮಳೆ ಹನಿ ಡೈರೆಕ್ಟ್ ಬೀಳ್ದಂಗಿರಕ್ಕೆ, ಡೈರೆಕ್ಟ್ ಮಳೆ ಹನಿ ಬೀಳ್ಬಾರ್ದು, ಡೈರೆಕ್ಟ್ ಬೀಳ್ಬಾರ್ದು. ಡೈರೆಕ್ಟ್ ಬಿಸಿಲು ಬೀಳ್ಬಾರ್ದು. ಹ್ಮ್ ನಾವ್ ಹಂಗಂತ ಹೇಳಿ ಶೆಡ್ ಮಾಡಕ್ ಆಗಲ್ಲ ಸರ್ ಇಲ್ಲಿ. ಹೌದೌದು. ಅದಕ್ಕೋಸ್ಕರ ಗರಿ ಇಷ್ಟು ಗರಿ ಒದಿಸ್ಬಿಟ್ರೆ ಎಷ್ಟು ಇಷ್ಟು ಮಾಡ್ತೀವಿ ಸರ್. ಹೋಗೋಣ ಸರ್. 200 kg ಎರೆ ಗೊಬ್ಬರನೂ ಸಿಗುತ್ತೆ. ಆಮೇಲೆ 6 kg ನಾವು ಬಿಟ್ಟಿರೋದು ಎರೆಹುಳ, 6 kg 6 kg ಎರೆಹುಳನೂ ಸಿಗುತ್ತೆ ಸರ್. ಇವತ್ತು ನಿಜವಾಗ್ಲೂ ನೋಡ್ತಾನೆ 15,000 2.5 ತಿಂಗಳಲ್ಲಿ ದುಡ್ಡು ಮಾಡ್ಬಿಡ್ಬೋದು. ಓಕೆನಾ? ಈ 200 ರೂಪಾಯಿ ಅಂತ ಲೆಕ್ಕ ಹಾಕ್ಬಿಡ್ರಿ, 75 ದಿವಸಕ್ಕೆ 15,000 ಆಯ್ತು.